ಪ್ರಪಂಚದಲ್ಲಿ ಅದೆಷ್ಟೋ ನಗರಗಳಿವೆ, ಆದ್ರೆ ದೇವಸ್ಥಾನವನ್ನೇ ಕೇಂದ್ರವಾಗಿಟ್ಕೊಂಡು ಬೆಳೆದ ನಗರಗಳು ಬಹಳ ವಿರಳ. ಮಧುರೈ ಅಂತಹ ಒಂದು ನಗರ. ಈ ನಗರ ಇರೋದು ಭಾರತದ ತಮಿಳುನಾಡಲ್ಲಿ, ವೈಗೈ ನದಿಯ ದಡದಲ್ಲಿ. ಈ ನಗರವನ್ನ ಭಾರತದ ಅತ್ಯಂತ ಪ್ರಾಚೀನ ಮತ್ತು ನಿರಂತರವಾಗಿ ಜನ ವಾಸವಾಗಿರೋ ನಗರಗಳಲ್ಲಿ ಒಂದು ಅಂತ ಕರೆಯಲಾಗುತ್ತೆ. ಇಲ್ಲಿನ ಗಾಳಿಯಲ್ಲೂ ಭಕ್ತಿ ಇದೆ, ಮಣ್ಣಲ್ಲೂ ಇತಿಹಾಸ ಇದೆ. ಇಲ್ಲಿನ ಪ್ರತಿಯೊಂದು ಗಲ್ಲಿಯೂ ಒಬ್ಬ ರಾಣಿಯ ಕಥೆಯನ್ನ ಹೇಳುತ್ತೆ. ಅವಳೇ ಮಧುರೈ ಮೀನಾಕ್ಷಿ, ಅಪ್ರತಿಮ ಸುಂದರಿ, ವೀರ ಆಡಳಿತಗಾರ್ತಿ ಮತ್ತು ಭಕ್ತರು ಆರಾಧಿಸೋ ಮೀನಾಕ್ಷಮ್ಮ. ಈ ಕತೆ ಶುರುವಾಗೋದು ಪಾಂಡ್ಯ ರಾಜವಂಶದಿಂದ. ರಾಜ ಮಲಯಧ್ವಜ ಪಾಂಡ್ಯ ಮತ್ತು ರಾಣಿ ಕಾಂಚನಮಾಲಾ ಬಹಳ ಕಾಲ ಸಂತಾನ ಭಾಗ್ಯ ಇಲ್ಲದೆ ನೊಂದ್ಕೊಂಡಿದ್ರು. ದೇವರ ಮೇಲೆ ಅಚಲ ನಂಬಿಕೆ ಇಟ್ಟಿದ್ದ ಅವರು ಕೊನೆಗೆ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ತಾರೆ. ಆಗ ಯಾಗದ ಪವಿತ್ರ ಅಗ್ನಿಯಿಂದ ಒಂದು ಹೆಣ್ಣು ಮಗು ಹೊರಗೆ ಬರುತ್ತೆ. ಆದ್ರೆ ಆ ಮಗು ಎಲ್ಲ ಶಿಶುಗಳ ಹಾಗಿರ್ಲಿಲ್ಲ. ಅವಳಿಗೆ 3 ಕಣ್ಣುಗಳಿದ್ವು. ಆ ಕಣ್ಣುಗಳು ಅಷ್ಟೇ ಸುಂದರವಾಗಿದ್ವು. ನೋಡಿದ ತಕ್ಷಣ ಎಲ್ಲರ ಗಮನ ಕಣ್ಣುಗಳ ಕಡೆಗೆ ಹೋಗ್ತಾ ಇತ್ತು. ಹಾಗಾಗಿ ಅವಳಿಗೆ ಮೀನಾಕ್ಷಿ ಅಂತ ಹೆಸರಿಟ್ರು. ಅಂದ್ರೆ ಮೀನಿನಂತಹ ಕಣ್ಣುಗಳು ಇರೋ ಹುಡುಗಿ ಅಂತ. ಆದ್ರೆ ವಿಷಯ ಕಣ್ಣುಗಳ ಸೌಂದರ್ಯದ್ದು ಮಾತ್ರ ಆಗಿರ್ಲಿಲ್ಲ. ಈ 3 ಕಣ್ಣುಗಳ ಹಿಂದೆ ಒಂದು ರಹಸ್ಯ ಇದೆ. ಮೀನಾಕ್ಷಿ ಹುಟ್ಟಿದ ಕ್ಷಣದಲ್ಲೇ ಒಂದು ಅಶರೀರ ವಾಣಿ ಕೇಳಿಸ್ಕೊಳ್ತು. ಮಹಾರಾಜ, ಗಾಬರಿ ಪಡಬೇಡ, ಈಕೆ ಸಾಮಾನ್ಯ ಮಗು ಅಲ್ಲ, ಇವಳು ಮುಂದೊಂದು ದಿನ ರಾಜ್ಯವನ್ನೇ ಆಳ್ತಾಳೆ. ಯಾವಾಗ ಈಕೆ ತನ್ನ ಪತಿಯನ್ನ, ಒಬ್ಬ ಶ್ರೇಷ್ಠನಾದ ವರನನ್ನ ಕಾಣ್ತಾಳೋ ಆಗ ಆ 3ನೇ ಕಣ್ಣು ತನ್ನಿಂತಾನೇ ಮಾಯವಾಗತ್ತೆ ಅಂತ ಆ ದಣಿ ಭವಿಷ್ಯ ಹೇಳುತ್ತೆ. ಈ ಭವಿಷ್ಯವಾಣಿಯನ್ನ ನಂಬಿದ ರಾಜ ಮೀನಾಕ್ಷಿನ ಮೃದು ಸ್ವಭಾವದ ರಾಜಕುಮಾರಿಯ ಹಾಗೆ ಬೆಳೆಸಲಿಲ್ಲ. ಅವಳಿಗೆ ಯುದ್ಧ ವಿದ್ಯೆ, ರಾಜತಾಂತ್ರಿಕ ಜ್ಞಾನ ಮತ್ತು ಶಕ್ತಿಯುತ ನಾಯಕತ್ವದ ತರಬೇತಿಯನ್ನ ನೀಡಿದ. ಮೀನಾಕ್ಷಿ ವೀರಳಾಗಿ ಬೆಳೆದ್ಲು. ತಂದೆಯ ನಂತರ ಪಾಂಡ್ಯ ಸಾಮ್ರಾಜ್ಯದ ಚುಕ್ಕಾಣಿಯನ್ನ ಹಿಡಿದು ಅತ್ಯಂತ ದಕ್ಷ ಮತ್ತು ನ್ಯಾಯಪ್ರಿಯ ಆಡಳಿತಗಾರ್ತಿ ಅಂತ ಗುರುತಿಸಿಕೊಂಡ್ರು. ಆಮೇಲೆ ರಾಣಿ ಮೀನಾಕ್ಷಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋದ್ಲು. ಇಡೀ ಭೂಮಂಡಲವನ್ನ ಗೆದ್ದ ಮೇಲೆ ಸಾಕ್ಷಾತ್ ದೇವಲೋಕ ಮತ್ತು ಕೈಲಾಸದ ಮೇಲೆಯೇ ದಾಳಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ಲು. ಆದ್ರೆ ಆವಾಗ ಒಂದು ಪವಾಡ ನಡೀತು. ಕೈಲಾಸ ಪರ್ವತದ ಮೇಲೆ ಮಹಾಶಿವನ ಎದುರೇ ಅವಳು ಯುದ್ಧಕ್ಕೆ ನಿಂತಳು. ಯಾವ ಕ್ಷಣದಲ್ಲಿ ಅವಳು ಶಿವನ ಕಣ್ಣುಗಳನ್ನ ನೋಡಿದ್ಲೋ ಆ ಕ್ಷಣ ಅವಳಲ್ಲಿ ಯುದ್ಧದ ಆವೇಶ ಮಾಯವಾಗಿ ಪ್ರೀತಿ ಕಾಣಿಸ್ಕೊಳ್ತು. ಅಶರೀರ ವಾಣಿ ಹೇಳಿದ ಹಾಗೆ ಆ ಕ್ಷಣನೇ ಅವಳ 3ನೇ ಕಣ್ಣು ಮಾಯ ಆಯಿತು. ತಾನು ಯಾರನ್ನ ಮದುವೆ ಆಗ್ಬೇಕೋ ಅವನೇ ಈತ ಅನ್ನೋದು ಅವಳಿಗೆ ಸ್ಪಷ್ಟವಾಯಿತು. ಆಮೇಲೆ ಮಹಾಶಿವ ಸುಂದರೇಶ್ವರನ ರೂಪದಲ್ಲಿ ಮಧುರೈಗೆ ಬಂದು ಮೀನಾಕ್ಷಿಯನ್ನ ಮದುವೆ ಆಗ್ತಾನೆ. ಈ ದೈವಿಕ ವಿವಾಹವೇ ಮಧುರೈ ಮೀನಾಕ್ಷಿ ಅಮ್ಮನ ದೇವಾಲಯದ ಆಧ್ಯಾತ್ಮಿಕ ಶಕ್ತಿ. ಹೆಚ್ಚಿನ ದೇವಾಲಯಗಳಲ್ಲಿ ಶಿವನೇ ಪ್ರಧಾನ ದೇವರಾಗಿರ್ತಾನೆ, ಆದರೆ ಮಧುರೈನಲ್ಲಿ ಮಾತ್ರ ಮೀನಾಕ್ಷಿ ಅಮ್ಮನೇ ಪ್ರಧಾನ. ಇದು ಸ್ತ್ರೀತನಕ್ಕೆ ನೀಡಿದ ಗೌರವದ ಸಂಕೇತ. ಇಲ್ಲಿ ಮೀನಾಕ್ಷಿ ಶಿವನ ಪತ್ನಿಯಾಗಿ ಅಲ್ಲ, ಸ್ವತಂತ್ರ ದೇವಿಯಾಗಿ ಪೂಜಿಸಲ್ಪಡ್ತಾಳೆ. ಮೀನಾಕ್ಷಿ ಅಮ್ಮನ ಈ ಭವ್ಯ ದೇವಾಲಯ 16 ಮತ್ತು 17ನೇ ಶತಮಾನದ ರಾಜರ ಕಾಲದಲ್ಲಿ ಅಚ್ಚುಕಟ್ಟಾಗಿ ನಿರ್ಮಾಣಗೊಂಡಿದೆ. ಅಲ್ಲಿನ ಬಣ್ಣ ಬಣ್ಣದ ಎತ್ತರದ ಗೋಪುರಗಳ ಮೇಲೆ ಕಲ್ಲಿನಲ್ಲಿ ಕೆತ್ತಿದ ಸಾವಿರಾರು ಶಿಲ್ಪಗಳಿವೆ. ಇಂದಿಗೂ ಪ್ರತಿ ವರ್ಷ ನಡೆಯೋ ಮೀನಾಕ್ಷಿ ಸುಂದರೇಶ್ವರರ ವಿವಾಹೋತ್ಸವ ಒಂದು ಧಾರ್ಮಿಕ ಹಬ್ಬ ಮಾತ್ರ ಅಲ್ಲ, ಇಡೀ ನಗರವೇ ಒಂದಾಗಿ ಆಚರಿಸೋ ಸಂಭ್ರಮ. ಮಧುರೈ ಜನರಿಗೆ ಮೀನಾಕ್ಷಮ್ಮ ಅಂದ್ರೆ ದೇವಿ ಮಾತ್ರ ಅಲ್ಲ, ಅವರಿಗೆ ಅವಳು ರಾಣಿ, ಪೊರೆಯೋ ತಾಯಿ, ಅಕ್ಷರಶಃ ಅಮ್ಮ. ಒಬ್ಬ ಮಹಿಳೆ ಶಕ್ತಿಯಾಗಿ ರಾಜ್ಯ ಆಳಬಹುದು, ಪತ್ನಿಯಾಗಿ ಪ್ರೀತಿ ಹಂಚಬಹುದು ಮತ್ತು ದೇವಿಯಾಗಿ ತನ್ನ ಮಕ್ಕಳನ್ನ ಕಾಪಾಡಬಹುದು ಅನ್ನೋ ಸಂದೇಶನ ಈ ಕತೆ ಹೇಳುತ್ತೆ. ದೈವಿಕತೆ ಅನ್ನೋದು ಕೆತ್ತಿರೋ ಮೂರ್ತಿಯಲ್ಲಿ ಅಲ್ಲ, ಜನ ಸಮುದಾಯದ ಒಳಗೆ ಬದುಕಿನ ಮಧ್ಯದಲ್ಲೇ ಇದೆ ಅನ್ನೋದಕ್ಕೆ ನಗರದ ಮಧ್ಯದಲ್ಲಿರೋ ಈ ದೇವಾಲಯವೇ ಸಾಕ್ಷಿ. ಯಾವತ್ತಾದ್ರೂ ಮಧುರೈಗೆ ಹೋದ್ರೆ ಆ ಗೋಪುರಗಳನ್ನ ನೋಡುವಾಗ ಈ ಕಥೆನ ಖಂಡಿತ ನೆನಪಿಸ್ಕೊಳ್ಳಿ. ಕತೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಪ್ರಪಂಚದ ಅತಿ ಅಪರೂಪದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡ್ತಾ ಇರಿ.